ನಮಸ್ಕಾರ ಅಭ್ಯರ್ಥಿಗಳೇ, ಹೇಗಿದ್ದೀರಿ ಎಲ್ಲರೂ? ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮತ್ತು ಈ ವಿಡಿಯೋದಲ್ಲಿ ಏನು ಮಾಹಿತಿ ಕೊಡ್ತಾ ಇದ್ದೇನೆ ಅಂತಂದರೆ, ನೀವು ಹಾಕಿರುವಂಥ ಕಾಮೆಂಟ್ಗಳನ್ನು ನಾನು ಓದಿ ಅದಕ್ಕೆ ಉತ್ತರವನ್ನು ಕೊಡುವಂಥ ಒಂದು ವಿಡಿಯೋ ಆಗಿರುತ್ತಿದ್ದು. ಯಾಕಂತಂದರೆ ನಮ್ಮ ಚಾನಲ್ ಮುಖಾಂತರ ನಾನು ವಿಡಿಯೋಗಳನ್ನು ಮಾಡೋದ್ರ ಜೊತೆಗೆ ನಿಮ್ಮ ಒಂದು ಸಮಸ್ಯೆಗಳಿಗೆ ನೀವು ಕಾಮೆಂಟ್ಗಳನ್ನು ಹಾಕಿರ್ತೀರಿ, ಅದನ್ನು ಕೂಡ ನಾನು ಓದಿ ಉತ್ತರವನ್ನು ಕೊಡ್ತೇನೆ. ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಜೊತೆಗೆ ನಿಮ್ಮಲ್ಲಿ ಏನಾದರೂ ಡೌಟ್ಗಳಿದ್ದಲ್ಲಿ ನೀವು ಕೂಡ ಕಾಮೆಂಟ್ಸನ್ನು ಶೇರ್ ಮಾಡ್ಬೋದು. ನಾನೀಗ ಡೈರೆಕ್ಟಾಗಿ ಕಾಮೆಂಟ್ಸ್ ಬಾಕ್ಸಿಗೆ ಹೋಗ್ತೇನೆ. ಸರ್, ಇವತ್ತು ನಾನು ಆಪ್ಷನ್ ಎಂಟ್ರಿ ಮಾಡಿದ್ದೀನಿ 19 ಕಾಲೇಜ್ ಬೆಳಗಾವಿ ಮತ್ತು ಧಾರವಾಡ 82 46 3B. ಸೊ ಇವಾಗ ನನಗೆ ಸೀಟ್ ಸಿಗುತ್ತಾ ನೋಡಿರಿ. ನಿಮಗೆ ಸೀಟು ನೀವು ಆಪ್ಷನ್ ಎಂಟ್ರಿ ಮಾಡಿದಿರಿ ನಿಜ, ಆದರೆ ನಿಮ್ಮ ಕಾಸ್ಟಲ್ಲಿ ಸೀಟ್ ಇದಾವೆ ಅಂತ ಚೆಕ್ ಮಾಡ್ಕೊಂಡು ಹಾಕಿ. ಯಾಕಂದರೆ ನೀವು 19 ಕಾಲೇಜ್ ಹಾಕಿದಿರಿ, ಆದರೆ ನಿಮ್ಮ ಕಾಸ್ಟಿಗೆ ಸೀಟ್ ಇರಲಿಲ್ಲ ಅಂದರೆ ಏನು ಮಾಡಬೇಕು, ಅದು ಇಂಪಾರ್ಟೆಂಟ್ ಆಗುತ್ತೆ. ಜಿ ಎಮಲ್ಲಿ ಸೀಟ್ ಇಲ್ಲ ಅಂದರೆ ಏನು ಮಾಡಬೇಕು, ಅದು ಇಂಪಾರ್ಟೆಂಟ್ ಆಗುತ್ತೆ. ಒಂದು ಸಲ ಚೆಕ್ ಮಾಡ್ಕೊಳ್ರಿ ಜಿ ಎಮ್ ಒಳಗಡೆ ಮತ್ತು ನಿಮ್ಮ ಕಾಸ್ಟಲ್ಲಿ ಸೀಟ್ ಇದಾವೋ ಇಲ್ಲೋ ಅಂತ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಂಡು ಇನ್ನೊಂದು ಸಲ ನನಗೆ ಕಾಮೆಂಟ್ ಶೇರ್ ಮಾಡಿ. ಸೆಲೆಕ್ಷನ್ ಲಿಸ್ಟ್ ಯಾವ ಬರುತ್ತೆ ನೋಡಿರಿ. ಈಗ ಇನ್ನೂ ಡೇಟ್ 29 ತನಕ ಆಪ್ಷನ್ ಎಂಟ್ರಿ ಮಾಡಿ ಕೊಟ್ಟಿದ್ದಾರೆ. ಅದು ಮುಗಿದ ಮೇಲೆ ಒಂದು 3-4 ದಿನ ಟೈಮ್ ತೊಗೊತಾರೆ. ಸರ್, ನನಗೆ 82 ಇದೆ, ಬಟ್ ನನಗೆ ಹೆಸರು ಬಂದಿಲ್ಲ, ಏನು ಮಾಡಬೇಕು ಪ್ಲೀಸ್ ಹೇಳಿ. ಎಲಿಜಿಬಲ್ ಲಿಸ್ಟಲ್ಲಿ ಹೆಸರು ಬಂದಿದೆ, ಎಲಿಜಿಬಲ್ ಲಿಸ್ಟಲ್ಲಿ ಹೆಸರು ಬಂದಿದೆ, ಆದರೆ ನಿಮಗೆ ಈಗ ಆಪ್ಷನ್ ಎಂಟ್ರಿ ಮಾಡಿರಿ, ಥರ್ಡ್ ರೌಂಡಿಗೆ ಟ್ರೈ ಮಾಡಿರಿ. ಈಗ ಆಪ್ಷನ್ ಎಂಟ್ರಿ ಬಿಟ್ಟಿದ್ದಾರೆ, ಜಾಸ್ತಿ ಕಾಲೇಜ್ಗಳನ್ನು ಸೇರಿಸ್ರಿ, ಹೆಸರು ಬರುತ್ತೆ. ನೀವು ಹಾಗೆ ಎಲಿಜಿಬಿಲಿಟಿ ಲಿಸ್ಟಲ್ಲಿ ಇಟ್ಕೊಂಡು ನೀವು ಆಪ್ಷನ್ ಎಂಟ್ರಿ ಮಾಡಲಿಲ್ಲ ಅಂದರೆ ಹೇಗೆ? ಆಪ್ಷನ್ ಎಂಟ್ರಿ ಮಾಡಿ. ಆಪ್ಷನ್ ಎಂಟ್ರಿ ಅಂದ್ರೇನು, ಯಾವ್ಯಾವ ಕಾಲೇಜುಗಳಲ್ಲಿ ನಿಮ್ಮ ಕಾಸ್ಟಿಗೆ ಎಷ್ಟು ಸೀಟ್ ಅದಾವ ಅಂತ ಚೆಕ್ ಮಾಡಿಕೊಂಡು ಆ ಕಾಲೇಜುಗಳನ್ನು ಸೇರಿಸ್ರಿ. ಸರ್, ನಂದು SCB ಕಾಸ್ಟು ನನಗೆ ಪರ್ಸೆಂಟೇಜ್ 80.68 ಇದೆ, ಆದರೆ ನನಗೆ ಕಾಸ್ಟುಗೆ ಸೀಟ್ ಇಲ್ಲ. ಜಿ ಎಮಲ್ಲಿ ಸೀಟ್ ಆಪ್ಷನ್ ಎಂಟ್ರಿ ಮಾಡ್ಬೋದು. ಅದು ನಿಮಗೆ ಪರ್ಸೆಂಟೇಜ್ ಬೇಸಿಸ್ ಮೇಲೆ ಕೊಡ್ತಾರೆ. ನಾನು ಅಪ್ಲಿಕೇಶನ್ ಹಾಕಬೇಕಾದ್ರೆ ಡೇಟ್ ಆಫ್ ಬರ್ತ್ ಮಿಸ್ಟೇಕ್ ಆಗಿ 2005 ಆಗಬೇಕಿತ್ತು, 25 ಅಂತ ಇದೆ ಎಲಿಜಿಬಿಲಿಟಿ ಲಿಸ್ಟಲ್ಲಿ. ನೇಮ್ ಈಗ ನೋಡಲ್ ಸೆಂಟ್ರಿಗೆ ಸರಿ ಮಾಡಿಸ್ಕೋಬೋದು. ಹೋಗಿ ಇನ್ನು ಡೇಟ್ ಒಳಗಡೆ ಹೋಗಿ ನೀವು ಏನು ಮಾಡ್ಬೋದು ಅಂದರೆ ಕರೆಕ್ಷನ್ ಮಾಡಿಸ್ಕೋಬೋದು. ಆನ್ ಡೇಟ್ನಾಗ ಹೋಗಿ ನಿಮ್ಮ ಡಾಕ್ಯುಮೆಂಟ್ ತೊಗೊಂಡೋಗಿ ವೆರಿಫಿಕೇಷನ್ ಮಾಡಿಸ್ಕೊರಿ. ಸೊ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡಲ್ಲಿ ನನ್ನ ನೇಮ್ ಬಂದಿಲ್ಲ, ಹಾಗಾದರೆ ನಾವು ಕೂಡ ಆಪ್ಷನ್ ಎಂಟ್ರಿ ಮಾಡಬೇಕಾ? ಇಲ್ಲ, ನಾವು ಆಪ್ಷನ್ ಎಂಟ್ರಿ ಮಾಡದೇ ಇದ್ದರೆ ಥರ್ಡ್ ರೌಂಡಿಗೆ ಎಲಿಜಿಬಿಲಿಟಿ ಆಗ್ತೀವ. ಹಾಗೆ ನಂದು 74 SC ಕ್ಯಾಟಗರಿ. ನೋಡಿರಿ, ನೀವು ಫಸ್ಟ್ ರೌಂಡು ಸೆಕೆಂಡ್ ರೌಂಡಲ್ಲಿ ನಿಮ್ಮ ಎಲಿಜಿಬಿಲಿಟಿ ಅಂದರೆ ನಿಮ್ಮ ಹೆಸರು ಬಂದಿಲ್ಲ. ಯಾಕೆ ಬಂದಿಲ್ಲ ಅಂತಂದರೆ ನೀವು ಆ ಕಾಲೇಜುಗಳಿಗೆ ಕಟ್ ಆಫ್ ತುಂಬ ಕಡಿಮೆ ಆಗಿದೆ, ನೀವು ಹಾಕಿರೋಂಥ ಕಾಲೇಜು. ಆಮೇಲೆ ಇವಾಗ ನೀವು ಥರ್ಡ್ ರೌಂಡಿಗೆ ನಿಮಗೆ ಹೆಸರು ಬರಬೇಕಂತಂದರೆ ನೀವು ಆಲ್ರೆಡಿ ಏನು ಆಪ್ಷನ್ ಎಂಟ್ರಿ ಮಾಡಿದಿರಲ್ಲ, ಆ ಕಾಲೇಜಲ್ಲಿ ಸೀಟ್ ಇದಾವಿಲ್ಲ ಅಂತ ಚೆಕ್ ಮಾಡಿಕೊಡ್ರಿ. ಇಲ್ಲ ಅಂದರೆ ಅದನ್ನು ತೆಗೆದು ಹಾಕಿ, ರಿಮೂವ್ ಮಾಡಿ ಜಾಸ್ತಿ ಕಾಲೇಜುಗಳನ್ನು ಸೇರಿಸ್ರಿ, ಅಂದರೆ ನಿಮಗೆ ಸೀಟ್ ಸಿಗುತ್ತೆ. ಸರ್, ನಮ್ಮದು PG ಮಾರ್ಕ್ಸ್ ಅಪ್ಲೋಡ್ ಮಾಡೋಕ್ಕೆ ಆಗುತ್ತಾ? ನಾನು BA ಅಪ್ಲೈ ಮಾಡಿ 73 ಇತ್ತು, ಸೀಟ್ ಸಿಗಲಿಲ್ಲ, ಅದಕ್ಕೆ PGಗೆ ನಾನು ಅಪ್ಲೋಡ್ ಮಾಡ್ಬೋದಾ? ನೋಡಿರಿ, ನೀವು ಇನ್ನೊಮ್ಮೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೋಗಿ, ಈಗ ಇದಕ್ಕೆ ಹೋಗಿರಿ, ನೋಡಲ್ ಸೆಂಟರ್ಗೆ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿರಿ. ಸರ್, ಇನ್ನೊಂದು ಸಲ ಡಾಕ್ಯುಮೆಂಟ್ ಮಾಡಿ ನನಗೆ PG ಮೇಲೆ ಕೊಡಿ ಅಂತ ಕೇಳಿ ನೋಡಿ. ಮೇ ಬಿ ಅವ್ರು ಕೊಡ್ಬೋದು, ಬಟ್ ಆ್ಯಕ್ಚುಲಿ ಆ ಥರ ಬರೋದಿಲ್ಲ, ಬಟ್ ಟ್ರೈ ಮಾಡ್ಬೋದು. ವೆನ್ ಕ್ಲಿಕ್ ಸೈನ್ಸ್ ಸೆಕ್ಷನ್ PDF ಹೋಗಿ ಇದ್ರ ಬಗ್ಗೆ ನಾನು ನೋಡಿರಿ, ಸೈನ್ಸ್ ಕ್ಲಿಕ್ ಮಾಡಿದರೆ ಆರ್ಟ್ಸ್ ಬರುತ್ತೆ, ಆರ್ಟ್ಸ್ ಕ್ಲಿಕ್ ಮಾಡಿದರೆ ಸೈನ್ಸ್ ಬರುತ್ತೆ ಅಂತ ಇದ್ರ ವಿಡಿಯೋ ಮಾಡಿ ಹಾಕಿದ್ದೀನಿ ನಾನು ಆಲ್ರೆಡಿ. ನಂದು ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಓಪನ್ ಆಗ್ತಾಯಿಲ್ಲ, ಏನು ಮಾಡಬೇಕು? ಓಕೆ, ಇದು ಬೆಳಗ್ಗೆ ಬಂದಿರುವಂಥ ಕಾಮೆಂಟ್ಸು. ಯಾಕೆ ಓಪನ್ ಆಗ್ತಾಯಿಲ್ಲ, ಏನು ಪ್ರಾಬ್ಲಮ್ ಆಗ್ತಾಯಿದೆ ಚೆಕ್ ಮಾಡ್ಕೊಳ್ರಿ. ಇಲ್ಲಾಂದರೆ ನೋಡಲ್ ಸೆಂಟ್ರಿಗೆ ಹೋಗ್ರಿ, ಅವ್ರು ನಿಮ್ಗೆ ಕ್ಲಿಯರ್ ಮಾಡಿ ಕೊಡ್ತಾರೆ. ಅಥವಾ CSCಗೆ ಕಾಲ್ ಮಾಡಿರಿ, ಅವ್ರು ನಿಮ್ಗೆ ಸಾಲ್ವ್ ಮಾಡಿ ಕೊಡ್ತಾರೆ.